ನಿನ್ ಒದ್ದಾಟ ನನ್ಗೆ ಅರ್ಥ ಆಗ್ತಿದೆ ರಾಘು. ಅನಿತಾ ಅಲ್ಲ, ಅವಳ ಜೊತೆ ಇನ್ನೂ 100 ಜನ ಬಂದ್ರು ನನ್ನಿಂದ ನಿನ್ನನ್ನ ಯಾರಿಂದನೂ ದೂರ ಮಾಡೋದಕ್ಕಾಗಲ್ಲ. ಅದಕ್ಕೆ ಅವಕಾಶನೂ ನಾನ್ ಮಾಡ್ಕೊಡೋದಿಲ್ಲ. ಯಜಮಾನ ಯಜಮಾನ. ಏಯ್ ಜಾನ್ಸಿ, ಏನೋ ದೊಡ್ಡದಾಗ್ ಚಾಲೆಂಜ್ ಮಾಡ್ದೆ, ಈ ಮನೆಗ್ ಬಾ ನೋಡ್ಕೋತೀನಿ ಅಂತ. ಅದಕ್ಕೆ ಬಂದಿದ್ದೀನಿ, ನೋಡು. ನನ್ ಮನೆಗೆ ಎಂಟ್ರಿ ಆದೆ ನೋಡು, ಆಗ್ಲೇ ಈ ಮನೆ ಮನ್ಸ್ಗಳ್ದೋರು ನಿನಗ್ ಕ್ಲೋಸ್ ಆಯ್ತು ಅಂತ ಅರ್ಥ. ಈಗ ನಿನ್ ಮುಂದೆನೆ ಕೂತಿದ್ದೀನಿ, ಯಾಕೆ ಹಾಗೆ ಹೊರಟ್ಬಿಟ್ಟೆ? ಏನು ಹೇಳದೆ ಹೋಗೋದು ಅಂದ್ರೆ ಸೋಲ್ನ ಸ್ವೀಕಾರ ಮಾಡ್ದಂಗೆ ಕಣಮ್ಮ. ನಿನ್ ಎಂಟ್ರಿ ನೋಡಿ ಅದ್ರೋಗಿರ್ತಾಳೆ. ನಿನ್ಗೆ ಸಿಕ್ಕಿರೋ ಸ್ವಾಗತ ನೋಡಿ ಅವಳ ಹೊಟ್ಟೆಗೆ ಸರಿಯಾಗಿ ಬೆಂಕಿ ಬಿದ್ದಿರುತ್ತೆ. ಬಿಡಮ್ಮ. ಅದೇನೋ ಹೇಳ್ದೆ ಅಲ್ವಾ, ನಾನ್ ಈ ಮನೇಲಿ ಇದ್ಕೊಂಡು ಕಷ್ಟ ಸುಖಗಳಲ್ಲಿ ಭಾಗಿಯಾಗಿದ್ದೀನಿ. ಬೇಕೋ ಬೇಡವೋ ಕೆಲವೊಂದು ವಿಚಾರಗಳಲ್ಲಿ ಎಲ್ರೂ ನನ್ನ ಒಪ್ಕೊಂಡಿದ್ದಾರೆ ಅಂತ. ಅದನ್ನೇ ದೊಡ್ಡ ಸಾಧನೆ ಮಾಡಿರೋಳ್ ತರ ಚಂಬ ಕೂಡ ಕೊಚ್ಕೊಂತಾ ಇದೆ ಅಲ್ವಾ. ನೋಡೆ, ಕಾಂಪಿಟೇಟರ್ ಇಲ್ದೇ ಇದ್ದಾಗ ಗೆದ್ದಿದ್ದೀನಿ ಅಂತ ಮೆರೆಯೋದಲ್ಲ. ಈಗ ನೀನ್ ಎದುರಾಳಿ ಬಂದಿದ್ದೀನಿ, ಆಟ ತೋರ್ಸು ನೋಡ್ತೀನಿ. ಬಿಡು ಅನಿತಾ, ನೀನ್ ಈ ಮನೆಗ್ ಕಾಲಿಟ್ಟ ತಕ್ಷಣ ಯಾರಿಗ್ ಯಾವ ಮೆಸೇಜ್ ತಲುಪಬೇಕು ಅದ್ ತಲುಪಾಗಿದೆ. ಇನ್ಮೇಲೆ ತಾನೆ ಅವ್ರ ಜೊತೆ ಏನ್ ಅನ್ನೋದು ಗೊತ್ತಾಗೋದು. ಯೋರ್ ರೈಟ್ ಪಲ್ಲವಿ. ಎಲ್ಲೋ ಇಟ್ಕೊಂಡು ಈ ಮನೆ ಸೊಸೆ ಆಗೋ ಯೋಗ್ಯತೆ ಅರ್ಹತೆ ನನಗ್ ಮಾತ್ರ ಇರೋದು ಅಂತ ಅನ್ಕೊಂಡಿರೋರ್ಗೆ ಇಲ್ಲಿಗ್ ಬಂದ್ರೆ ತಾನೇ ಗೊತ್ತಾಗೋದು ಅದೆಲ್ಲ ಇದ್ಯೋ ಇಲ್ವೋ ಅಂತ. ಹಲೋ, ಚಾಲೆಂಜ್ ಅಂದ್ರೆ ಈ ಅನಿತಾಗೆ ಒಂಥರ ಪ್ರೀತಿ. ಅದ್ರಲ್ಲೂ ನನ್ ಗೆಲ್ಲಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ಅವ್ರ ಕತೆ ಮುಗೀತು ಅಂತಾನೆ ಅರ್ಥ. ಚಾಲೆಂಜ್ ಮಾಡ್ಕೊಂಡೆ ಇಲ್ಲಿವರೆಗೂ ಬಂದ್ ನಿಂತಿರೋಳ್ ನಾನು. ಮೊದ್ಲು ನೀನ್ ಯಾರ ಮುಂದೆ ನಿಂತ್ಕೊಂಡು ಚಾಲೆಂಜ್ ಮಾಡ್ತಿದ್ಯಾ ಅನ್ನೋದು ನೆನ್ಪಿರ್ಲಿ. ಯೋಗ್ಯತೆ ಅರ್ಹತೆ ಯಾರಿಗಿದೆ ಇಲ್ಲ ಅನ್ನೋದು ಗೊತ್ತಾಗತ್ತೆ. ಅದೇನ್ ಯೋಗ್ಯತೆ ಅರ್ಹತೆ ಇರ್ಬೇಕು ಅನ್ನೋದ್ನ ಹೇಳೆ. ನೀನ್ ಇಷ್ಟ ದಿನ ಇಲ್ಲಿ ಇದ್ಕೊಂಡು ಸಂಪಾದನೆ ಮಾಡಕ್ ಆಗದೆ ಇರೋದ್ನ ನಾನು ಒಂದೇ ವಾರದಲ್ಲಿ ಮಾಡಿ ತೋರಿಸ್ತೀನಿ. ಅದೇನ್ ಮಾಡ್ಬೇಕು ಹೇಳು. ಅದೆಲ್ಲ ನಿರ್ಧಾರ ಮಾಡ್ಬೇಕಾಗಿರೋದು ನಾನಾಗ್ಲಿ ನೀನಾಗ್ಲಿ ಅಲ್ಲ. ನಾವ್ ಹೇಗಿರ್ಬೇಕು ಏನ್ ಮಾಡ್ಬೇಕು ಅನ್ನೋದನ್ನ ಈ ಮನೆಯವರು ಈ ಮನೆ ಹಿರಿಯರು ಡಿಸೈಡ್ ಮಾಡ್ಬೇಕು. 1 ವಾರ ಆದ್ಮೇಲೆ ಈ ಮನೇಲಿರೋ ಯೋಗ್ಯತೆ ಅರ್ಹತೆ ಯಾರಿದೆ ಯಾರಿಗಿಲ್ಲ ಅನ್ನೋದು ಹೇಳೋದ್ ಕೂಡ ಈ ಮನೆಯವ್ರೇನೆ. ಸರಿ, ಹಾಗಾದ್ರೆ ನಾನ್ ಏನ್ ಮಾಡ್ಬೇಕು, ಈ ಮನೇಲಿ ಹೇಗಿರ್ಬೇಕು ಅನ್ನೋದ್ನ ನೀನೇ ಹೇಳು ಪಲ್ಲವಿ. ದೊಡ್ಡಪ್ಪ, ಯಾಕೆ ಸುಮ್ನೆ ಇದ್ದೀರಾ? ಮಾತಾಡಿ. ಗುಡ್. ಇದು ನಮ್ಮ ಮನೇಲಿ ಇರೋರಿಗೆ ಇರಬೇಕಾದ ಮೊದಲನೇ ಗುಣ. ಅದೇನು ಅಂದ್ರೆ ಹಿರಿಯರಿಗೆ ಗೌರವ ಕೊಡೋದು, ಹಿರಿಯರ ಮಾತನ್ನ ಕೇಳೋದೆ. ದೊಡ್ಡೋರ್ಗೆ ಭಯ ಭಕ್ತಿ, ಚಿಕ್ಕೋ ಮನೆಯವ್ರ ಮಾತನ್ನ ಚಾಚು ತಪ್ಪದೆ ಪಾಲಿಸ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ ರಾಘು ಮನ್ಸ್ನ ಗೆಲ್ಬೇಕು. ಕೊನೆವರೆಗೂ ಅವನ್ ಜೊತೆ ಬಾಳ್ಬೇಕಾಗಿರೋದ್ರಿಂದ ಇವಳೇ ಅವನಿಗೆ ಸರಿಯಾದ ಜೋಡಿ ಅಂತ ಅನ್ಸ್ಬೇಕು. ಅಷ್ಟು ಮಾತ್ರ ಅಲ್ಲ, ಮನೆಯವರಿಗೆಲ್ಲ ಇಷ್ಟ ಆಗ್ಬೇಕು. ಅದ್ರಲ್ಲೂ ನಮ್ಮ ಅತ್ತೆ ಒಪ್ಕೋಬೇಕು. ಇನ್ಮೇಲೆ ನಾವೆಲ್ಲರೂ ಒಂಥರ CCTV ಕ್ಯಾಮ್ರಾ ಇದ್ದ ಹಾಗೆ ನಿಮ್ಮಿಬ್ಬರ ಮೇಲೂ ಕಣ್ಗಾವಲು ಇಟ್ಟೇ ಇರ್ತೀವಿ. ನೀವಿಡೋ ಪ್ರತಿ ಒಂದ್ ಹೆಜ್ಜೆನೂ ನಮ್ ಗಮನಕ್ ಬರುತ್ತೆ ಅನ್ನೋದು ನೆನ್ಪಿರ್ಲಿ. 1 ವಾರ ಆದ್ಮೇಲೆ ಪ್ರತಿ ಒಂದು ಅಂಶನೂ ಗಮನಿಸಿ ಈ ಮನೆಗೆ ಬೆಸ್ಟ್ ಸೊಸೆ ಯಾರು, ರಾಘುಗೆ ಬೆಸ್ಟ್ ಹೆಂಡತಿ ಯಾರು ಅನ್ನೋದನ್ನ ನಿರ್ಧಾರ ಮಾಡ್ತೀವಿ. ನಂದೊಂದ್ ಮಾತು, ನೀವೆಲ್ರೂ ಯಾವುದೇ ನಿರ್ಧಾರ ಮಾಡಿದ್ರು ಅದ್ ಯಾವುದೇ ರೀತಿ ರಾಜಕೀಯ ಅಥವಾ ಕುತಂತ್ರ ಇಲ್ದೆ ಮಾಡ್ಬೇಕು. ಕುತಂತ್ರ ರಾಜಕೀಯ ಅಲ್ಲ, ನಿನ್ನಂತ ದುಡ್ಡಿರೋರ್ ಮಾಡೋದು. ನಮ್ಮಂತ ಮಿಡಲ್ ಕ್ಲಾಸ್ ಅವರು ಏನೇ ಆದ್ರೂ ನ್ಯಾಯ ನೀತಿ ಮನಸಾಕ್ಷಿ ತಕ್ಕಂಗೆ ಬದುಕೋರು. ಸರಿ, ಆಗಿದ್ರೆ ನಾನ್ ರೆಡಿ ಇದ್ದೀನಿ. ನಾನು ರೆಡಿ ಇದ್ದೀನಿ. ಸರಿ ಬಿಡಿ, ಈ ಕ್ಷಣ ನಿಮ್ಮಿಬ್ಬರ ಮಧ್ಯೆ ನಡೀತೋರೆ ಯುದ್ಧ ಶುರುವಾಗ್ಲಿ. ಯುದ್ಧ ಅಂದ ತಕ್ಷಣ ನೀವು ಕೊಡ್ಲಿ ಮಚ್ಚುವೆಲ್ಲ ತಗೋಬೇಡಿ. ಪ್ರೀತಿ, ವಿಶ್ವಾಸ, ಗೌರವ ಅದನ್ನೇ ನಿಮ್ಮ ಅಸ್ತ್ರವನ್ನಾಗಿ ಉಪಯೋಗಿಸ್ಕೊಳ್ಳಿ. ಹೇಳಿದ್ದು ನೆನಪಿರ್ಲಿ, ಯಾರ ಮೇಲೂ ದ್ವೇಷ ಸಾಧಿಸೋ ಆಗಿಲ್ಲ. ಎಲ್ಲರ ಪ್ರೀತಿನೂ ಗಳಿಸ್ಬೇಕು, ಎಲ್ಲರ ಮನಸ್ಸನ್ನು ಗೆಲ್ಬೇಕು. 7 ದಿನ ಆದ್ಮೇಲೆ ಮನೆಯವರೆಲ್ಲ ಯಾರಿಗೆ ಓಟ್ ಮಾಡ್ತಾರೋ ಅವ್ರ ಮನೆಯಲ್ಲಿ ಇರ್ಬೇಕು. ಇನ್ನೊಬ್ರು ಆ ಕ್ಷಣನೇ ಮನೆ ಖಾಲಿ ಮಾಡಿ ಹೋಗ್ಬೇಕು.
ಇನ್ನೇನು ಘೋಷಣೆ ಆಯ್ತಲ್ಲ, ಹೋಗಿ ನಿಮ್ಮ ಅರ್ಹತೆ, ಯೋಗ್ಯತೆ, ಶಕ್ತಿ ಏನೇನಿದೆಯೋ ಎಲ್ಲವನ್ನ ಪ್ರದರ್ಶನ ಮಾಡಿ. ಆದ್ರೆ ನೆನಪಿರ್ಲಿ, 1 ವಾರ ಕಳೆದ ಮೇಲೆ ನಿಮ್ ಇಬ್ಬರಲ್ಲಿ ಒಬ್ರು ಹೋಗ್ತಾ ಇರ್ಬೇಕು. ಮೇಡಮ್, ಈ ಚಾಲೆಂಜ್ ಎಲ್ಲ ಯಾಕೆ ಬೇಕು ನಿಮಗೆ? ರಿಸಲ್ಟ್ ಏನು ಅಂತ ಗೊತ್ತಿದ್ರು ಸುಮ್ಮನೆ ಯಾಕೆ ವ್ಯರ್ಥ ಪ್ರಯತ್ನಗಳನ್ನು ಮಾಡ್ತೀರಾ? ಯಾವುದೇ ರಾಜಕೀಯ ಇಲ್ಲದೆ ನ್ಯಾಯ ನೀತಿಯಿಂದ ನಡ್ಕೊಳ್ತೀನಿ ಅಂತ ಮನೆಯವ್ರು ಹೇಳಿದಾರಲ್ಲ ಯಜಮಾನ್ರೆ, ಮತ್ತೆ ಟೆನ್ಷನ್ ತಗೊಳ್ತೀರಾ? ನಾನ್ ಈ ಮನೆ ತಕ್ಕ ಸೊಸೆ ಹಾಗೆ ಆಗ್ತೀನಿ ಅನ್ನೋ ನಂಬಿಕೆ ನನಗಿದೆ. ಅದೆಲ್ಲ ನಿಮ್ ಭ್ರಮೆ ಅಷ್ಟೇ. ಇಡೀ ಮನೆಯವ್ರ ಮನ್ಸಲ್ಲಿ ಈ ಮನೆ ಸೊಸೆ ಅನಿತಾ ಅವ್ರೆ ಅಂತಾನೆ ಇರ್ಬೇಕಾದ್ರೆ ನಿಮ್ ಪರವಾಗಿ ಹೇಗ್ ನಿಲ್ತಾರೆ ಮೇಡಮ್? ನೋಡಿ ಮೇಡಮ್, ನೀವ್ ಏನೇ ಮಾಡಿದ್ರು ನಮ್ಮ ಮನೆಯವ್ರ ಮನ್ಸನ್ನ ಬದಲಾಯಿಸಕ್ ಆಗೋದಿಲ್ಲ. ಅವ್ರು ಯಾವತ್ತಿದ್ರು ಅನಿತಾ ಅವ್ರ ಪರವಾಗಿ ವೋಟ್ ಮಾಡೋದು, ಅವ್ರನ್ನೇ ಬೆಸ್ಟ್ ಅಂತ ಹೇಳೋದು. ಯಜಮಾನ್ರೆ, ಈ ಆಸೆ ಆಕಾಂಕ್ಷೆಗಳೆಲ್ಲ ಒಂದ್ ರೀತಿ ದೂರದ ಬೆಟ್ಟ ಇದ್ದ ಹಾಗೆ. ಅದ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಹತ್ತದ ಮೇಲೆನೆ ಎಕ್ಸ್ಪೀರಿಯನ್ಸ್ ಆಗೋದು, ಅದ್ರ ರಿಯಾಲಿಟಿ ತಿಳಿಯೋದು. ನೀವು ಮಾತಾಡ್ತಿರೋದಕ್ಕೂ ಈ ಸಿಚುವೇಶನ್ಗೂ ಏನ್ ಸಂಬಂಧ ಮೇಡಮ್? ಸಂಬಂಧ ಇದೆ ಯಜಮಾನ್ರೆ. ಅವಳು ಈ ಮನೆಯಿಂದ ದೂರ ಇದ್ದಾಗ ಅವಳು ಗುಣವಂತೆ, ಅವಳು ಈ ಮನೆಗೆ ತಕ್ಕ ಸೊಸೆ ಅಂತ ಅನ್ಸೋದು ಸಹಜ. ಯಾಕಂದ್ರೆ ಅವಳು ಏನು ಅಂತ ಈ ಮನೆಯವ್ರಿಗೆ ಗೊತ್ತೇ ಇಲ್ಲ. ಗೋಲ್ಡ್ ಮತ್ತೆ ರೋಲ್ ಗೋಲ್ಡ್ ನೋಡೋದಕ್ ಒಂದೇ ತರ ಇರುತ್ತೆ, ಆದ್ರೆ ಪರೀಕ್ಷೆ ಮಾಡ್ದಾಗ್ಲೇ ತಾನೆ ಅದ್ರ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗೋದು. ನೀವು ಹೇಳ್ತಿರೋದು ಕರೆಕ್ಟೇ ಮೇಡಮ್, ಆದ್ರೆ ನಮ್ಮನೇಲಿ ಯಾರು ಸರಿಯಾದ ರೀತಿಲಿ ಪರೀಕ್ಷೆ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಿಲ್ಲ. ಅವರು ರೋಲ್ ಗೋಲ್ಡ್ನೇ ಚಿನ್ನ ಅಂತ ಡಿಸೈಡ್ ಆಗಿರ್ಬೇಕಾದ್ರೆ ಅವ್ರ ಮನಸ್ಥಿತಿಗಳು ಬದಲಾಗಲ್ಲ ಮೇಡಮ್. ರಾಘು, ಈ ಮನೇಲಿರೋರೆಲ್ಲ ಕಲ್ ಬಂಡೆಗಳ, ಮನ್ಸಿರೋ ಮನುಷ್ಯರು. ಮನ್ಸು ಯಾವಾಗ ಬೇಕಾದ್ರೂ ಬದಲಾಗತ್ತೆ. ನನ್ನ ಮಾತು ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ ಮೇಡಮ್? ನೀವು ಇಷ್ಟು ದಿನ ಪ್ರಯತ್ನಗಳನ್ನ ಮಾಡಿದ್ರಿ, ಆದ್ರೆ ನಮ್ಮ ಮನೆಯವ್ರ ಮನ್ಸು ಬದಲಾಯ್ತಾ? ಮುಂದೆನೂ ಹಾಗೆ ಬದಲಾಗಲ್ಲ. ಇಷ್ಟು ದಿನ ಕಂಪೇರ್ ಮಾಡೋದಕ್ಕೆ ಯಾರು ಇರ್ಲಿಲ್ಲ ರಾಘು. ಆದ್ರೆ ಈಗ ಅವ್ರಿಗೆ 2 ಆಪ್ಷನ್ ಇದೆ. ಕಂಪೇರ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಈ 1 ವಾರದಲ್ಲಿ ಅದ್ ಹಾಗೆ ಆಗುತ್ತೆ ಅನ್ನೋ ನನಗಿದೆ. ನಿಮ್ ನಂಬಿಕೆ ಸುಳ್ಳಾಗುತ್ತೆ. ಅವ್ರು ಯಾರು ನಿಮ್ಮನ್ನ ಒಪ್ಪಲ್ಲ. 1 ವಾರ ಆದ್ಮೇಲೆ ನೋಡು, ಎಲ್ರು ನನ್ನ ಒಪ್ಕೊಂಡೇ ಒಪ್ಕೊಳ್ತಾರೆ. ಅದು ಸಾಧ್ಯನೇ ಇಲ್ಲ ಮೇಡಮ್. ಎಲ್ರು ನಿಮ್ ಕತ್ತಿಡಿದು ಆಚೆ ತೆಳ್ತಾರಷ್ಟೇ. ನೋಡೋಣ ಬಿಡು ರಾಘು. ಇಷ್ಟು ದಿನ ಕಾದೋಳ್ಗೆ ಇನ್ 1 ವಾರ ಕಾಯ್ದು ದೊಡ್ಡ ವಿಷಯನಾ? ನಿಮಗ್ ಹೇಳಕ್ಕಾಗಲ್ಲ, ಏನಾದ್ರೂ ಮಾಡ್ಕೊಳ್ಳಿ. ನಿನ್ ಒದ್ದಾಟ ನನ್ಗೆ ಅರ್ಥ ಆಗ್ತಿದೆ ರಾಘು. ಅನಿತಾ ಅಲ್ಲ, ಅವಳ ಜೊತೆ ಇನ್ನೂ 100 ಜನ ಬಂದ್ರು ನನ್ನಿಂದ ನಿನ್ನನ್ನ ಯಾರಿಂದನೂ ದೂರ ಮಾಡೋದಕ್ಕಾಗಲ್ಲ. ಅದಕ್ಕೆ ಅವಕಾಶನೂ ನಾನ್ ಮಾಡ್ಕೊಡೋದಿಲ್ಲ. ನೋಡಿ, ಕಾನೂನ್ ಪ್ರಕಾರ ಆಗ್ಲಿ ಇಲ್ಲ ಬೇರೆ ಏನೋ ಮಾಡಿ ಅವಳನ್ನ ಈ ಮನೆಯಿಂದ ಆಚೆ ಓಡಿಸೋದ್ ಕಷ್ಟ ಅನ್ನೋದು ನಮ್ಗೀಗಾಗ್ಲೇ ಗೊತ್ತಾಗಿದೆ. ಅದನ್ನೇನಮ್ಮ ಕೇಳ್ತೀಯ? ನಾವು ತಂತ್ರ ಮಾಡಿದ್ರೆ ಅವಳು ಕುತಂತ್ರನೇ ಮಾಡ್ತಾಳೆ. ಏನಾದ್ರೂ ಬ್ಲ್ಯಾಕ್ ಮೇಲ್ ಮಾಡೋಣ ಅಂತ ನೋಡಿದ್ರೆ ಅದ್ರಲ್ಲಿ ಅವಳು PhD ಮಾಡಿದ್ದಾಳೆ. ನಾವೆಲ್ಲರೂ ಸೇರಾದ್ರೆ ಅವಳು ಸೇರು. ನೀನ್ ಹೇಳ್ದಾಗೆ ಅವಳನ್ನು ಕಳಿಸೋದು ಅಷ್ಟು ಸುಲಭದ ಮಾತೇ ಅಲ್ಲ. ಅದಕ್ಕೆ ಇವಾಗ ಆ ಒಂದು ಅವಕಾಶನ ತಾಂಬೂಲದ ತಟ್ಟೆಲಿಟ್ಟು ಅವಳೇ ನಮಗ್ ಕೊಟ್ಟಿದ್ದಾಳೆ. ಅದೇನೋ ಹೇಳ್ತಾರಲ್ಲ, ಅವ್ರ ಹಳ್ಳನ ಅವರೇ ತೋಡ್ಕೊಂಡ್ರು ಅಂತ, ಹಾಗಾಯ್ತು. ನಿಜ ಹೇಳ್ಬೇಕು ಅಂದ್ರೆ ಇದ್ ನಮಗ್ ಲಾಸ್ಟ್ ಚಾನ್ಸ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಏನಾದ್ರೂ ಆಗ್ಲಿ, ಈ ಸಲ ಮಾತ್ರ ನಾನ್ ಗೆದ್ದು ಅವಳನ್ನ ಈ ಮನೆಯಿಂದ ಆಚೆ ಓಡಿಸ್ಲೇಬೇಕು. ಡೋಂಟ್ ವರಿ ಅನಿತಾ, ಏನ್ ಮಾಡೋದಪ್ಪ ಅಂತ ದಾರಿ ಕಾಣಿಸ್ದೇ ಇರೋರ್ಗೆ ಅವಳೇ ಟಾರ್ಚ್ ಕೊಟ್ಟು ದಾರಿ ತೋರಿಸಿದಾಳೆ. ನೀನ್ ಆಲ್ರೆಡಿ ಗೆದ್ದಾಯ್ತು ಅನ್ಕೋ. ಗೆಲ್ಲೋದು ಇಂಪಾಸಿಬಲ್ ಅಂತ ಗೊತ್ತಿದ್ರು ಚಾಲೆಂಜ್ ಮಾಡಿ ಅವಳೇ ತಂದ್ಕೊಂಡಿದ್ದಾಳೆ. ಅದೇನೋ ಅಂತಾರಲ್ಲ, ಇರುಳ್ಕಂಡ ಬಾವಿಗೆ ಹಗಲ್ ಬಂದ್ ಬಿದ್ರು ಅಂತ, ಅದೇ ಅಲ್ವಾ? ಎಕ್ಸಾಕ್ಟ್ಲಿ ಅಮ್ಮ. ಅವಳೊಂದ್ ರೀತಿ ಓವರ್ ಕಾನ್ಫಿಡೆನ್ಸ್ ಅಲ್ಲಿದ್ದಾಳೆ. 1 ವಾರ ಆದ್ಮೇಲೆ ನಾನು ಎಂತ ಕೆಲ್ಸ ಮಾಡ್ಕೊಂಡೆ ಅನ್ನೋದು ಅವಳಗ್ ಅರ್ಥ ಆಗುತ್ತೆ. ಆಗ್ಲಿಲ್ಲ ಅಂದ್ರೆ ನಾವ್ ಅರ್ಥ ಮಾಡಿಸ್ಬೇಕು. ಹಾಗಂತ ಹೇಳಿ ನಾವ್ ಮೈ ಮರಿಯಕ್ಕಾಗಲ್ಲ ಪಲ್ಲವಿ. ಎಲ್ರು ಒಟ್ನ ನಾನೇ ತಗೊಂಡ್ ಗೆಲ್ಬೇಕು. ಅಯ್ಯೋ, ಅದಕ್ಕೆ ಯಾಕಮ್ಮ ಕೊಂತೀಯ? ನಮ್ಮೆಲ್ರು ಓಟು ನಿನ್ಗೆ. ಅವಳಿಗೆ ಒಂದೇ ಒಂದು ಓಟ್ ಬಿದ್ಬಿಡ್ಲಿ ನೋಡೋಣ. ರೀ, ರಾಘು ಏನಾದ್ರೂ ಅವಳಿಗೆ ಓಟ್ ಮಾಡ್ಬೋದಾ? ಚಾನ್ಸೇ ಇಲ್ಲ. ಯಾಕಂದ್ರೆ ಅವನ ಮನಸ್ಸಲ್ಲಿ ಅವಳಿಲ್ಲ. ಮೇಲಾಗಿ ನಮ್ಮ ರಾಘು ಮಾತು ತಪ್ಪದ ಮಗ ಅನ್ನೋದು ನೆನಪಿರ್ಲಿ. ನನಗ್ ಅಣ್ಣನ್ ಮೇಲೆ ಯಾವ ಡೌಟು ಇಲ್ಲ. ಆದ್ರೆ ಸಂಗೀತ ನಯನ ಏನಾದ್ರೂ ಅವಳಿಗೆ ಓಟ್ ಹಾಕ್ಬಿಡ್ತಾರ ಅಂತ ಡೌಟ್ ಆಗ್ತಿದೆ. ಅದಕ್ ನಾನೆಲ್ಲ ಅವಕಾಶ ಕೊಡ್ತೀನಿ. ಅವ್ರಿಬ್ರು ಏನಾದ್ರೂ ನನ್ ಮಾತ್ ಮೀರಿ ಅವ್ರಿಗೇನಾದ್ರೂ ಓಟ್ ಹಾಕ್ಲಿ, ಅವ್ರಿಬ್ರಿಗೂ ಸರಿಯಾಗಿ ಮಾಡ್ತೀನಿ.
ನೀನೇನು ತಲೆ ಕೆಡ್ಸ್ಕೊಬೇಡ್ವೆ, ಅವ್ರಿಬ್ರು ಓಟುನು ನಮ್ಮ ಅನಿತಾಗೆ. ನೋಡಮ್ಮ ಅನಿತಾ, ಅವಳು ಏನೇ ತಿಪ್ಪರ್ಲಾಗ ಹಾಕಿದ್ರು ಈ ಮನೆಯವರು ಒಂದೇ ಒಂದು ಓಟು ತಗೊಳಕ್ಕಾಗಲ್ಲ. ಆಲ್ರೆಡಿ ನಾವು ಗೆದ್ದಾಗಿದೆ, ಸೆಲೆಬ್ರೇಷನ್ ಒಂದೇ ಬಾಕಿ ಇರೋದು. ಸುಮ್ನೆ ನೆಪಕ್ಕೆ ಅವಳ ಜೊತೆ ಕಾಂಪೀಟ್ ಮಾಡು ಅಷ್ಟೇ. ಇಲ್ಲ ಮಾವ, ಅವಳು ಏನ್ ಮಾಡಿದ್ರು ನನ್ನನ್ನ ಮೀರಿ ಯಾವ ಟಾಸ್ಕಲ್ಲೂ ಗೆಲ್ಲಕ್ ನನ್ ಬಿಡಲ್ಲ. ಟಾಸ್ಕ್ ವಿಷಯ ಬಿಡಮ್ಮ, ನೀನ್ ಇಲ್ಲಿ ಸೋತನ್ನು ಒಂದು ವಾರದ ನಂತರ ಬರೋ ಫೈನಲ್ ರಿಸಲ್ಟ್ ಅಲ್ಲಿ ನಿಂದೆ ಗೆಲುವು. ಸೋಲು ಅನ್ನೋದನ್ನ ನನ್ನ ಹತ್ರ ಸುಳ್ಯೋಕ್ಕೂ ಬಿಡಲ್ಲ ನಾನು. ನೋಡ್ತಾ ಇರಿ, ನಾನೇ ಬೆಸ್ಟ್ ಅನ್ನೋದನ್ನ ನಾನು ಪ್ರೂವ್ ಮಾಡ್ತೀನಿ. ಗುಡ್, ಆಲ್ ದ ಬೆಸ್ಟ್. ಈ ಕಾನ್ಫಿಡೆನ್ಸ್ ಕೊನೆವರೆಗೂ ಇರಬೇಕು. ಒಟ್ನಲ್ಲಿ ಆ ಜಾನ್ಸಿಗೆ ಈ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಇರೋದು 7 ದಿನಗಳು ಮಾತ್ರ. ಏನ್ ಸಾರ್ ತುಂಬಾ ಸಂತೋಷವಾಗಿದ್ದೀರಾ? ಏನ್ ಸಮಾಚಾರ? ಚೆನ್ನಾಗಿ ಊಟ ಮಾಡಿದ್ರಲ್ಲ, ಅರಗಿಸ್ಕೊಳ್ಳೋದಕ್ಕೆ ಏನಾದ್ರು ಹಿಂಗ್ ಆಡ್ತಿದ್ದೀರಾ ಅಂತ. ರಾಯ್, ಯಾಕೆ ಇಷ್ಟೊಂದು ನಗ್ತಾ ಇದೀಯಾ? ಏನಾಯ್ತು? ರಾಯ್, ಯಾಕೆ ನಗ್ತಿದ್ಯಾ ಅಂತ ಅಟ್ಲೀಸ್ಟ್ ಹೇಳ್ಬಿಟ್ಟಾದ್ರು ನಗು ರಾಯ್. ಹೇಳ್ತೀನಿ. ತುಳಸಿ, ಬಹುಶಃ ಇದು ಲಾಫಿಂಗ್ ಎಕ್ಸರ್ಸೈಸ್ ಇರಬೇಕು. ಈ ಪಾರ್ಕ್ ಅಲ್ಲಿ ಕೆಲವೊಂದು ಜಾಗಗಳಲ್ಲಿ ಬಹಳ ಜನ ಇರ್ತಾರಲ್ಲ, ಹಾಗೆ ಇದು. ಈ ಎಕ್ಸರ್ಸೈಸು ಆರೋಗ್ಯಕ್ಕೆ ತುಂಬಾ ಒಳ್ಳೇದಂತೆ, ಅಲ್ವೇನ ರಾಯ್? ಎಕ್ಸರ್ಸೈಸ್ ಇಲ್ಲ, ಏನು ಇಲ್ಲ ಸರ್. ಮತ್ತ್ಯಾಕೆ ಏನಾಗು? ಯಾರ ಮುಂದೆ ನಿಂತು ಚಾಲೆಂಜ್ ಮಾಡ್ತಿದ್ದೀನಿ, ಯಾರನ್ನ ಎದುರಾಕ ಅಂತ ಗೊತ್ತಿಲ್ಲದೆ ಅನಿತಾ ಝಾನ್ಸಿ ಮೇಡಮ್ ಮುಂದೆ ನಿಂತು ಚಾಲೆಂಜ್ ಮಾಡಿ ಕಾಂಪಿಟೇಷನ್ ನಿಂತಿದ್ದಾಳಲ್ಲ, ಆ ಅನಿತಾ ನೆನ್ಸ್ಕೊಂಡು ನಗು ಬರ್ತೈತೆ. ಅಂದ್ರೆ ಆ ಅನಿತಾ ಝಾನ್ಸಿ ಮುಂದೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆಯಾ ರಾಯ್? ಅನಿತಾದು ಅಜ್ಞಾನದ ಧೈರ್ಯ, ಇದು ಮೇಡಮ್ ಬಗ್ಗೆ ಗೊತ್ತಿರೋ ಅನುಭವದ ನಗು ಸರ್. ಮೇಡಮ್ ಮುಂದೆ ನಿಂತು ಚಾಲೆಂಜ್ ಮಾಡಿ ಯಾರಾದ್ರೂ ಗೆದ್ದಿರೋ ಇತಿಹಾಸ ಇದೆಯಾ? ನಮ್ಮ ಮೇಡಮು ಎಂತೆಂತ ದೊಡ್ಡ ಕಂಪ್ನಿಗಳ ಜೊತೆ ಚಾಲೆಂಜ್ ಮಾಡಿ ಗೆದ್ದಿಲ್ಲ. ಇನ್ನು ಈ ಅನಿತಾ ಒಂದು ಲೆಕ್ಕನಾ? ಒಬ್ರು ಸ್ಟ್ರೆಂತ್ ಬಗ್ಗೆ ತಿಳ್ಕೊಂಡು ಇನ್ನೊಬ್ರು ವೀಕ್ ಅಂತ ಜಡ್ಜ್ ಮಾಡೋದ್ ಸರಿಯಲ್ಲ ರಾಯ್. ಒಬ್ರು ಏನು ಅನ್ನೋದನ್ನ ಆಳವಾಗಿ ತಿಳ್ಕೊಂಡು ಆಮೇಲೆ ಅವ್ರು ಗೆಲ್ತಾರೋ ಇಲ್ವೋ ಅಂತ ಡಿಸೈಡ್ ಮಾಡ್ಬೇಕು. ಮೇಡಮ್, ನಾನು ಅನಿತಾ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇಲ್ಲ, ಅವರೇ ಮೇಡಮ್ನ ಓವರ್ ಎಸ್ಟಿಮೇಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಒಂದ್ ವಾರ ಆದ್ಮೇಲೆ ಆ ಮನೇಲಿ ಎಲೆಕ್ಷನ್ ಇದೆಯಂತೆ. ನಮ್ಮ ಮೇಡಮ್ ಎಂತೆಂತ ಎಲೆಕ್ಷನ್ ನಾನು ನೋಡಿಲ್ಲ. ಬಿಸ್ನೆಸ್ ಚೇಂಬರ್ಸ್ ನಲ್ಲಿ ಇರೋರ್ನೆಲ್ಲ ಅಲ್ಲಾಡ್ಸಿದ್ದಾರೆ. ಎಂತೆಂತ ಬಿಗ್ ಶಾಟ್ಗಳನ್ನೇ ನಮ್ಮ ಮೇಡಮ್ ಶೇಕ್ ಮಾಡಿದ್ದಾರೆ. ಅಂತ ನಮ್ಮ ಮೇಡಮ್ಗೆ ಇದೆಲ್ಲ ಜುಜು. ಅಷ್ಟೇ ಯಾಕೆ, ಖುದ್ದಾಗಿ ನೀವೇ ಯಜಮಾನ್ರ ಹತ್ರ ಬಂದು ಝಾನ್ಸಿ ಮೇಡಮ್ ರಾಘು ಸರ್ನ ಮದುವೆ ಆಗಿದ್ದು ಜಸ್ಟ್ ಕಾಂಟ್ಯಾಕ್ಟ್ ಮದುವೆ ಅಂತ ನೀವ್ ಹೇಳಿದ್ದನ್ನೇ ಅವರು ಸುಳ್ಳು ಅಂತ ಮ್ಯಾನೇಜ್ ಮಾಡ್ಬಿಟ್ರು. ಅಂತದ್ರಲ್ಲಿ ಅವರು ಮನೆಯವ್ರು ಕೊಡೋ ಟಾಸ್ಕ್ಗಳನ್ನೆಲ್ಲ ಮ್ಯಾನೇಜ್ ಮಾಡದೆ ಇರ್ತಾರ? ಅಂದ್ರೆ ಆ ಅನಿತಾ ಗೆಲ್ಲಕ್ ಸಾಧ್ಯನೇ ಇಲ್ಲ. ಝಾನ್ಸಿನ ಮನೆ ಬಿಟ್ಟು ಓಡಿಸೋದು ಅಸಾಧ್ಯ ಅಂತ ಹೇಳ್ತಾ ಇದೆಯಾ ರಾಯ್? ಎಕ್ಸಾಕ್ಟ್ಲಿ ಸರ್. ಅಷ್ಟೇ ಯಾಕೆ ಸರ್, ಝಾನ್ಸಿ ಒಳ್ಳೆ ಅಂತ ಯಜಮಾನರು ಪುಣ್ಯ ಕ್ಷೇತ್ರಗಳಿಗೆ ಹೋಗಿ ಪೂಜೆ ಮಾಡಿಸ್ತಾ ಇರ್ಬೇಕಾದ್ರೆ ಆ ಪೂಜಾ ಫಲ, ಆ ದೇವ್ರ ಆಶೀರ್ವಾದ ಝಾನ್ಸಿ ಮೇಡಮ್ ನಲ್ಲಿ ಇರ್ಬೇಕಾದ್ರೆ ಅವ್ರನ್ನ ಯಾರು ಏನು ಮಾಡಕ್ಕಾಗಲ್ಲ ಸರ್. ಒಂದಂತೂ ಸತ್ಯ, ಮನೆಯಿಂದ ಹಾಕ್ತೀನಿ ಅಂತ ನಿಂತಿರೋ ಅನಿತಾ ಮತ್ತು ಅವ್ರ ಮಾತನ್ನ ನಂಬ್ಕೊಂಡಿರೋ ಮನೆಯವ್ರೆಲ್ರು ನಮ್ ಮೇಡಮ್ ಬುಗುರಿ ಆಡಿಸ್ದಂಗ ಆಡಿಸ್ತಾರೆ. ರಾಯ್, ಜಸ್ಟ್ ಸ್ಟಾಪ್ ಇಟ್. ಝಾನ್ಸಿನ ಹೊಗಳೋದನ್ನ ನಿಲ್ಸ್ತೀಯಾ?